A very good morning, my dear viewers. Welcome to my YouTube channel. This is Professor Arun Giradi here. In today's class, we would like to discuss one of the important questions in financial management subject, that is factors influencing financial decisions. Okay, this is a very important for 15 marks. Factors influencing financial decisions. ಹಣಕಾಸಿನ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. So let us discuss about that. Finance manager has to consider great care ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ಸ್ ಅಂತ ನಾವಲ್ಲಿ ಕರಿತೀವಿ. ಒಬ್ಬ ಹಣಕಾಸಿನ ಅಧಿಕಾರಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅವನು ಬಹಳಷ್ಟು ದಿವಸಗಳ ಕಾಲ ವೇಟ್ ಮಾಡಬೇಕು. ಹಿ ಹ್ಯಾಸ್ ಟು ವೇಟ್ ಫಾರ್ ಅ ಲಾಂಗರ್ ಪೀರಿಯಡ್ ಟು ಟೇಕ್ ದ ರೈಟ್ ಡಿಸಿಷನ್ಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ವಾಟ್ ಆರ್ ದೋಸ್ ಡಿಸಿಷನ್ಸ್ ಟೇಕನ್ ಬೈ ದ ಫೈನಾನ್ಸ್ ಮ್ಯಾನೇಜರ್ಸ್ ಅಂದರೆ ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಫೈನಾನ್ಸ್ ಮ್ಯಾನೇಜರ ನಿರ್ಧಾರ ತೆಗೆದುಕೋತಾನೆ ಅನ್ನೋದನ್ನು ನೋಡೋಣ. ಅಂದರೆ ಈ ಕ್ವಶನ್ಗೆ ಅರ್ಥ ಅಂದರೆ ಹಣಕಾಸಿನ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಯೂಶ್ವಲಿ ದೆರ್ ಆರ್ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಬಿಸ್ನೆಸ್ ಡಿಸಿಷನ್ಸ್. ನಮ್ಮ ವ್ಯವಹಾರದ ನಿರ್ಧಾರದ ಮೇಲೆ ಎರಡು ಪ್ರಮುಖವಾದಂಥ ಅಂಶಗಳು ಪ್ರಭಾವವನ್ನು ಬೀರ್ತವೆ. ವಾಟ್ ಆರ್ ದೋಸ್? ನಂಬರ್ 1 ಇಂಟರ್ನಲ್ ಫ್ಯಾಕ್ಟರ್ಸ್, ನಂಬರ್ 2 ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಓಕೆ, ಫಸ್ಟ್ ಒನ್ ಈಸ್ ಇಂಟರ್ನಲ್ ಫ್ಯಾಕ್ಟರ್ಸ್, ಆಂತರಿಕ ಅಂಶಗಳು ಅಂತ ಕರಿತೀವಿ. ಎರಡನೇದು ಯಾವುದ್ರಿ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಬಾಹ್ಯ ಅಂಶಗಳು ಅಂತ ನಾವಲ್ಲಿ ಕರೆಯೋದು. ಸೊ ಫಸ್ಟ್ ವಿಲ್ ಸಿ ಇಂಟರ್ನಲ್ ಫ್ಯಾಕ್ಟರ್ಸ್. ಇಂಟರ್ನಲ್ ಮೀನ್ಸ್ ವಾಟ್? ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಅ ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ಯಾವ ಫ್ಯಾಕ್ಟರ್ಸನ್ನು ನಾವು ನಿಯಂತ್ರಣಕ್ಕೆ ತೊಗೊಂಬರ್ಬೋದು ಅದಕ್ಕೆ ನಾವು ಏನಂತ ಕರಿತೀವಿ? ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ನಾವಲ್ಲಿ ಕರಿತೀವಿ. ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿ ಕ್ಯಾನ್ ಸೇ internal factors are those factors which are within the firm and which can be controlled very easily. Here the expected return risk firm has to consider ಅಂತ ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅಂದ್ರೆ ಅವರು ಆಂತರಿಕ ಅಂಶಗಳು ಸಂಸ್ಥೆಯ ಒಳಗಡೆ ಇದ್ದು ಸುಲಭವಾಗಿ ನಿಯಂತ್ರಣಕ್ಕೆ ಬರತಕ್ಕಂತಹ ಅಂಶಗಳಾಗಿವೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಯಾವ ಅಂಶಗಳನ್ನು ನಾವು ನಿಯಂತ್ರಿಸಬಹುದು ಅವುಗಳನ್ನು ನಾವೇನಂತ ಕರಿತೀವಿ? ಆಂತರಿಕ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. ನಾವು ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದೋಸ್ ಇಂಟರ್ನಲ್ ಫ್ಯಾಕ್ಟರ್ಸ್. ನಂಬರ್ 1, ಸೊ ನೆನಪಿಟ್ಕೊರಿ, ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಅ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್ ಅಂತ ನಾವಲ್ಲಿ ಕರಿತೀವಿ. ಸೊ ವ್ಯವಹಾರದ ಸ್ವಭಾವ ಮತ್ತು ಗಾತ್ರ ಅಂತ ನಾವಲ್ಲಿ ಕರಿತೀವಿ. ಸೊ ವ್ಯವಹಾರದ ಸ್ವಭಾವ ಮತ್ತು ಗಾತ್ರ, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್. ನೋ ವಾಟ್ ಇಟ್ ಮೀನ್ಸ್ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್? Nature of business will influence on our firm for investment. First point ಏನು ನೆನ್ಪಿಟ್ಕೋಬೇಕ್ರಿ? ನೇಚರ್ ಆಫ್ ಬಿಸ್ನೆಸ್ ವಿಲ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆನ್ ಅವರ್ ಇನ್ವೆಸ್ಟ್ಮೆಂಟ್. ನಾವು ಹೂಡಿಕೆ ಮಾಡುವ ಸಂದರ್ಭದಲ್ಲಿ ನಾವು ಏನು ನಮ್ಮ ವ್ಯವಹಾರ ಏನಿರುತ್ತಾ ಆ ವ್ಯವಹಾರದ ಸ್ವರೂಪವು ಅಥವಾ ಆ ವ್ಯವಹಾರದ ಗಾತ್ರವು ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಫರ್ಮ್ ಹ್ಯಾಸ್ ಟು ಮೇಕ್ ದ ಕನ್ಸಿಡರೇಷನ್ ಆಫ್ ಅ ಡಿವಿಡೆಂಡ್ ಪಾಲಿಸಿ ಆರ್ ಅ ಪಬ್ಲಿಕ್ ಯುಟಿಲಿಟಿ. So all working capital condition, so these are all depend upon our business condition ಅಂತ ಹೇಳ್ತೀವಿ ನಾವು. ಸೊ ವ್ಯವಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಒಂದು ಲಾಭಾಂಶದ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು, ಆಮೇಲೆ ಉತ್ಪಾದನೆ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಸೊ ಇದನ್ನು ನಾವು ಕನ್ಸಿಡರ್ ಮಾಡಿ ಏನು ಮಾಡ್ಬೋದು ರೀ? ಡಿಸಿಷನನ್ನು ತೊಗೋಬೋದು. ಟೇಕ್ ಫಾರ್ ಎಕ್ಸಾಂಪಲ್, ಸಮ್ ಬಿಸ್ನೆಸ್ ಹ್ಯಾಸ್ ಅ huge fixed asset, some business has a less fixed asset. So you can understand that the nature of a business will decide the how much finance should be taken by the finance manager. So ಇಷ್ಟೇ ನೆನ್ಪಿಟ್ಕೊಡ್ರಿ, ನಮ್ಮ ವ್ಯವಹಾರದ ಗಾತ್ರ ಮತ್ತು ಸ್ವರೂಪ ಏನಿರುತ್ತೆ ಅದನ್ನು ತಿಳ್ಕೊಂಡು ಹಣಕಾಸಿನ ಅಧಿಕಾರಿ ಏನು ಮಾಡಬೇಕಾಗತ್ತೆ ರೀ? ಹಣಕಾಸನ್ನು ತೊಗೊಂಬರ್ಬೇಕಾಗತ್ತೆ. ಇಫ್ ಅವರ್ ಬಿಸ್ನೆಸ್ ಈಸ್ ಅ ಲಾರ್ಜ್ ಸೈಜ್, ವಾಟ್ ವಿ ರಿಕ್ವೈರ್ more money, more finance. If our business is a small size, we definitely require less finance ಅಂತ ನಾವಲ್ಲಿ ಕರಿತೀವಿ. So as a finance manager, he has to understand how much money is required to the firm. Take for example, if you are running the sugar industry, you need crores together. But if you are running a pickle industry, you need a less money. So it is directly proportional. ಅಂದರೆ ಏನು ಹೇಳ್ತಾರೆ ಅಂದ್ರೆ ಅವರು, ಸೊ ನೀವು ನಿಮ್ಮ ವ್ಯವಹಾರ, ನೀವು ನಡೆಸ್ತಕ್ಕಂಥ ವ್ಯವಹಾರದ ಆಧಾರದ ಮೇಲೆ ಹಣಕಾಸಿನ ನಿರ್ಧಾರ ಆಗುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ನಿಮ್ಮ ವ್ಯವಹಾರವು ಬೃಹತ್ ಗಾತ್ರದಲ್ಲಿದ್ದಾಗ
ನಿಮಗೆ ಹೆಚ್ಚಿನ ಹಣ ಬೇಕಾಗುತ್ತಾ, ನಿಮ್ಮ ವ್ಯವಹಾರವು ಕಡಿಮೆ ಗಾತ್ರದಲ್ಲಿದ್ದಾಗ ನಿಮಗೆ ಕಡಿಮೆ ಹಣ ಬೇಕಾಗುತ್ತಾ. ಉದಾಹರಣೆಗೆ ನಾವು ಶುಗರ್ ಫ್ಯಾಕ್ಟ್ರಿನ ನೋಡೋದಾದ್ರೆ ಅಲ್ಲಿ ಹೆಚ್ಚು ಬಂಡವಾಳ ಬೇಕಾಗುತ್ತಾ. ಅದೇ ನೀವು ಉಪ್ಪಿನಕಾಯಿ ಇಂಡಸ್ಟ್ರಿ ಇಟ್ಟರೆ ಅಂದರೆ ಅಲ್ಲಿ ಬಂಡವಾಳ ಕಡಿಮೆ ಬೇಕಾಗುತ್ತಾ. ಆಮೇಲೆ ಆಲ್ವೇಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಡಿವಿಡೆಂಡ್ ಈಸ್ ಪ್ಲೇಯಿಂಗ್ ಅ ಇನ್ಫ್ಲೂಯೆನ್ಷಿಯಲ್ ರೋಲ್ ಇನ್ ದ ಮೈಂಡ್ ಆಫ್ ಅ ಶೇರ್ ಹೋಲ್ಡರ್ ದ್ಯಾಟ್ ದೇ ಕ್ಯಾನ್ ಕಲೆಕ್ಟ್ ದ ಮನಿ, ಕ್ಯಾಪಿಟಲ್ ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆ್ಯಂಡ್ ರಿಸ್ಕ್ ಅಂದರೆ ಸೂಚಿತ ಪ್ರತಿಫಲ ಮತ್ತು ಅಪಾಯ ಅಂತ ನಾವಲ್ಲಿ ಕರಿತೀವಿ, ಅಥವಾ ಬಯಸಿದ ಪ್ರತಿಫಲ ಮತ್ತು ಅಪಾಯ ಅಂತ ನಾವಲ್ಲಿ ಕರಿತೀವಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಅ ಪ್ರಾಜೆಕ್ಟ್ಸ್, ಇಟ್ಸ್ ಕಾಸ್ಟ್ ಆ್ಯಂಡ್ ದ ರಿಸ್ಕ್ ಈಸ್ ಅಸೋಸಿಯೇಟ್ ವಿತ್ ದ ಪ್ರಾಜೆಕ್ಟ್ ವಿಚ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ನೋಡಿರಿ, ಇಲ್ಲಿ ನಾವು ಏನು ಹೂಡಿಕೆ ಮಾಡ್ತೀವಲ್ಲ ಆ ಹೂಡಿಕೆಯ ನಿರ್ಧಾರದ ಮೇಲೆ ನಾವು ಬಯಸ್ತಕ್ಕಂತಹ ಪ್ರತಿಫಲ ಮತ್ತು ಅದರ ವೆಚ್ಚ, ಅದರ ಅಪಾಯ ನಿರ್ಧಾರ ಆಗುತ್ತಾ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಸ್ ಮ್ಯಾನೇಜರ್ ನ್ಯಾಚುರಲಿ ಮೇಕ್ ದ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಸ್ ಮ್ಯಾನೇಜರ್ ಯಾವಾಗಲೂ ನ್ಯಾಚುರಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಯಸ್ತಾರೆ. ಸೊ ಈಸ್ ಆಲ್ವೇಸ್ ಎಕ್ಸ್ಪೆಕ್ಟ್ ದ ಮೋರ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ಹಿ ಈಸ್ ಕಾನ್ಸಂಟ್ರೇಟಿಂಗ್, ಹೆಚ್ಚು ಆದಾಯ ಬರಬೇಕು ಅನ್ನೋದನ್ನು ಅವನು ಪರಿಗಣನೆಗೆ ತೆಗೆದುಕೋತಾನೆ. ಸೊ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್, ಡಿಫ್ರೆಂಟ್ ಐಡಿಯಾಸ್. ಸೊ ಹಿ ಶುಡ್ ಇನ್ವಾಲ್ವ್ ಇಟ್ ಅಂತ. ಸೊ ಆ್ಯಸ್ ಅ ಫೈನಾನ್ಸ್ ಮ್ಯಾನೇಜರ್ ಹಿ ಎಕ್ಸ್ಪೆಕ್ಟ್ ಅ ಹೈ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ಸೊ ಹೆಚ್ಚಿನ ಅಪಾಯವನ್ನು ಅವನು ಎದುರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಓವರ್ ಆಲ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಪಾಯಿಂಟ್ನಲ್ಲೇ ಫೈನಾನ್ಸ್ ಮ್ಯಾನೇಜರ್ ಎಕ್ಸ್ಪೆಕ್ಟ್ ಮೋರ್ ರಿಟರ್ನ್ ಆ್ಯಂಡ್ ದ್ಯಾಟ್ ಈಸ್ ಅಸೋಸಿಯೇಟ್ ವಿತ್ ರಿಸ್ಕ್ ದ್ಯಾಟ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಡಿಸಿಷನ್ಸ್ ಅಂತ. ಸೊ ನಾವು ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸೊ ನಮಗೆ ಪ್ರತಿಫಲ ಎಷ್ಟಿರುತ್ತಾ ಹಾಗೂ ಅಪಾಯ ಎಷ್ಟಿರುತ್ತಾ ಇವೆರಡೂ ಪರಿಗಣಿಸಿ ನಾವೇನು ಮಾಡ್ತೀವಿ, ನಿರ್ಧಾರವನ್ನು ತೆಗೆದುಕೋತೀವಿ. ಸೊ ಒಬ್ಬ ಹಣಕಾಸಿನ ಅಧಿಕಾರಿಯಾಗಿ ಸೊ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವನು ಮುಖ್ಯವಾಗಿ ಅಪಾಯ ಮತ್ತು ಪ್ರತಿಫಲ ಎರಡನ್ನೂ ಏನು ಮಾಡ್ತಾನೆ, ಪರಿಗಣಿಸ್ತಾನೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಆಮೇಲೆ ಏನು ಮಾಡ್ಬೋದು ಅಂದ್ರೆ ಥರ್ಡ್ ಒನ್ ಈಸ್ ಅಸೆಟ್ ಸ್ಟ್ರಕ್ಚರ್ ಆಫ್ ಅ ಫರ್ಮ್ ಅಂತ ನಾವಲ್ಲಿ ಕರಿತೀವಿ. ಸಂಸ್ಥೆಯ ಆಸ್ತಿಯ ರಚನೆ ಅಂತ. ಅಸೆಟ್ ಸ್ಟ್ರಕ್ಚರ್ ಹೆಂಗಿರಬೇಕು ಅಂತ. ಫರ್ಮ್ ಹ್ಯಾಸ್ ಟು ನೀಡ್ ಟು ಬಿ ಅ ಲಾರ್ಜ್ ಅಮೌಂಟ್ ಆಫ್ ಫಂಡ್, ಇಟ್ ಮಸ್ಟ್ ಇನ್ವಾಲ್ವ್ ಮೋರ್ ಫಿಕ್ಸ್ ಅಸೆಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಫರ್ಮ್ ಲಾರ್ಜ್ ಸೈಜ್ ಒಳಗಿತ್ತು ಅಂದ್ರೆ ಅಸೆಟ್ ಸ್ಟ್ರಕ್ಚರ್ ಏನಾಗುತ್ತೆ, ಹೆಚ್ಚಿಗೆ ಬೇಕಾಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಅಂದ್ರೆ ಫರ್ಮ್ ನೀಡ್ ದ ಚೀಪರ್ ಸೋರ್ಸ್ ಆಫ್ ಫೈನಾನ್ಸ್. ಫರ್ಮ್ ಬಾಳಿಕೆ ಬರಬೇಕು ಬಹಳಷ್ಟು ವರ್ಷಗಳು, ಅಂದರೆ ಕಡಿಮೆ ಸಾಲಕ್ಕೆ ಕಡಿಮೆ ಬಡ್ಡಿಗೆ ನಾವೇನು ತೊಗೋಬೇಕ್ರಿ, ಸಾಲವನ್ನು ತೆಗೆದುಕೊಳ್ಬೇಕು ಅಂತ. ಸೊ ಹಿಯರ್ ಆ್ಯಸ್ ಅ ಫೈನಾನ್ಸ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಸೋರ್ಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಸೋರ್ಸ್ ಈಸ್ ರಿಕ್ವೈರ್ಡ್ ಟು ದ ಫರ್ಮ್. ನೋಡಿ, ಒಬ್ಬ ಹಣಕಾಸಿನ ಅಧಿಕಾರಿ ಒಂದು ಸಂಸ್ಥೆಗೆ ಯಾವ ಪ್ರಕಾರದ ಸಂಪನ್ಮೂಲ ಬೇಕು, ಯಾವ ಪ್ರಕಾರದ ಹಣಕಾಸಿನ ಸಂಪನ್ಮೂಲ ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಿರ್ತಾನೆ. ವಾಟ್ ಕೈಂಡ್ ಆಫ್ ಸೋರ್ಸ್ ಈಸ್ ರಿಕ್ವೈರ್ಡ್. ಫಾರ್ ಎಕ್ಸಾಂಪಲ್, ಫರ್ಮ್ ಅಸೆಟ್ ಸ್ಟ್ರಕ್ಚರ್ ಈಸ್ ಡಿವೈಡೆಡ್ ಇಂಟು equity share capital, preference share capital and debenture, like that. So in simple language we can say asset structure of a firm is divided own capital and borrowed capital ಅಂತ ಕರಿತೀವಿ ನಾವು. ಸೊ ಸಂಸ್ಥೆಯ ಆಸ್ತಿಯ ರಚನೆಯು ಸ್ವಂತ ಬಂಡವಾಳದಿಂದನೂ ಕೂಡಿರುತ್ತೆ, ಅದೇ ರೀತಿಯಾಗಿ ಸಾಲದ ಬಂಡವಾಳದಿಂದನೂ ಕೂಡಿರುತ್ತೆ. ಸೊ ಇಕ್ವಿಟಿ ಕ್ಯಾಪಿಟಲ್ ಅಂದರೆ ಅದು ನಮ್ಮ ಸ್ವಂತ ಬಂಡವಾಳ, ಡಿಬೆಂಚರ್ ಅಂದರೆ ಏನದು, ಅದು ಸಾಲದ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. ಸೊ ದಟ್ again we have to understand that asset structure of a firm must and should include the liquidity. ನೋಡಿರಿ, ಅಸೆಟ್ ಸ್ಟ್ರಕ್ಚರ್ ಏನು ಇನ್ಕ್ಲೂಡ್ ಆಗಿರ್ಬೇಕು, ಯಾವಾಗಲೂ ಲಿಕ್ವಿಡಿಟಿ ಇರಬೇಕು, ದ್ರವತ್ವ ಅಂತ ನಾವಲ್ಲಿ ಕರಿತೀವಿ. why liquidity is necessary? Because as a finance manager we he always take care about the working capital requirement or cash requirement ಅಂತ ನಾವಲ್ಲಿ ಕರಿತೀವಿ. ಒಬ್ಬ ಫೈನಾನ್ಸ್ ಮ್ಯಾನೇಜರ್ ಯಾವಾಗಲೂ ಸಂಸ್ಥೆಯಲ್ಲಿ ಹಣಕಾಸಿನ ಕೊರತೆ ಆಗದೇ ಇರುವ ಹಾಗೆ ನೋಡ್ಕೋಬೇಕು, ದುಡಿಯುವ ಬಂಡವಾಳದ ಕೊರತೆ ಆಗದೇ ಇರುವ ಹಾಗೆ ನೋಡ್ಕೋಬೇಕು. ಸೊ ಲಿಕ್ವಿಡಿಟಿ ಹೆಚ್ಚಿರುವಂಗೆ ನೋಡ್ಕೋಬೇಕು. ಸೊ ದ್ಯಾಟ್ ಈಸ್ ದ ಡ್ಯೂಟಿ ಆಫ್ ಅ ಫೈನಾನ್ಸ್ ಮ್ಯಾನೇಜರ್. ಹಾಗಾದರೆ ಅಸೆಟ್ ಸ್ಟ್ರಕ್ಚರ್ ಕೂಡ ನಾವು ಫೈನಾನ್ಸ್ ಡಿಸಿಷನ್ ಮೇಲೆ ಏನಾಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಅಸೆಟ್ ಸ್ಟ್ರಕ್ಚರ್ ಲಾರ್ಜ್ ಇದ್ದಂಗೆ ಅಥವಾ ಡಿಬೆಂಚರ್ ಜಾಸ್ತಿ ಇದ್ದಂಗೆ ಎವ್ರಿ ಡೇ, ಎವ್ರಿ ಮಂತ್ ಆರ್ ಎವ್ರಿ ಇಯರ್ ಯು ಆರ್ ಪೇಯಿಂಗ್ ದ ಇಂಟ್ರೆಸ್ಟ್ ಅಂತ ನಾವು. ಓಕೆ, ಆಮೇಲೆ ಸ್ಟ್ರಕ್ಚರ್ ಆಫ್ ಓನರ್ಶಿಪ್ ಅಂತ ನಾವಲ್ಲಿ ಕರಿತೀವಿ. ಸೊ ಮಾಲೀಕತ್ವದ ರಚನೆ ಅಂತ ಅಂದಂಗೆ. ಓಕೆ, ಸ್ಟ್ರಕ್ಚರ್ ಆಫ್ ownership. Finance manager of a public company insists that
more liberal dividend policy as he has to fulfill various desires of a shareholder. But private company manager has to conserve the dividend policy. ಅಂದ್ರೆ ಏನು ಹೇಳ್ತಾರೆ ಅಂದರೆ ಇಲ್ಲಿ ಅವರು ಡಿಪೆಂಡ್ ಅಪಾನ್ ದ ಓನರ್ಶಿಪ್ ದ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ನೋಡಿರಿ ಇದು ಕ್ಲಿಯರ್ ಐತಿ. ಸ್ಟ್ರಕ್ಚರ್ ಆಫ್ ಓನರ್ಶಿಪ್ ಅಂದ್ರೆ ಏನು ರೀ, ಮಾಲೀಕತ್ವದ ಆಧಾರದ ಮೇಲೆ ಹಣಕಾಸಿನ ನಿರ್ವಹಣಾಧಿಕಾರಿಯು ನಿರ್ಧಾರ ತೆಗೆದುಕೋತಾನೆ. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ a finance manager is related to public company, he should always think that about shareholder, because in a public company what will happen, the shareholder is investing the money. If the shareholder is investing the money, they definitely expect the dividend. So that as a finance manager, in case if it is a public company, liberal dividend policy should be followed. Otherwise what will happen, shareholder will eliminate from the company, they don't want to continue it, isn't it? ಹಾಗಾದರೆ ಏನಂತ ಹೇಳ್ಬೋದು ಅಂದ್ರೆ, ಒಂದು ಸಾರ್ವಜನಿಕ ಕಂಪ್ನಿಯಲ್ಲಿ ಹಣಕಾಸಿನ ಅಧಿಕಾರಿಯು ಯಾವಾಗಲೂ ಉದಾರ ಲಾಭಾಂಶ ನೀತಿಯನ್ನು ಅಳವಡಿಸ್ಕೋಬೇಕು, ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಅಳವಡಿಸ್ಕೋಬೇಕು. ಯಾಕೆ ಉದಾರ ಲಾಭಾಂಶ ನೀತಿಯನ್ನು ಅಳವಡಿಸ್ಕೋಬೇಕು ಅಂದ್ರೆ, ಅದು ಸಾರ್ವಜನಿಕ ಕಂಪ್ನಿ ಆಗಿರೋದ್ರಿಂದ ಅಲ್ಲಿ ಸಾರ್ವಜನಿಕರ ಹಣಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ. ಸೊ ಹಾಗಾಗಿ ಅವ ಲಿಬರಲ್ ಡಿವಿಡೆಂಡ್ ಪಾಲಿಸಿನ ಅಡಾಪ್ಟ್ ಮಾಡ್ಕೋಬೇಕು, ಅಂದರೆ ಜಾಸ್ತಿ ಪ್ರಾಫಿಟನ್ನು ಶೇರ್ ಹೋಲ್ಡರ್ಗೆ ಕೊಡಬೇಕು ಪಬ್ಲಿಕ್ ಕಂಪ್ನಿ. But in case of private company ಒಳಗಿದ್ದಂದ್ರೆ finance manager, because there is need not go for any dividend to the shareholder because it is a private ownership. When it is a private ownership, they will prefer for conservative dividend policy. So conservative dividend policy ನ ಹೆಚ್ಚಿಗೆ ಪ್ರಿಫರ್ ಮಾಡ್ತಾರೆ ಪ್ರೈವೇಟ್ ಕಂಪ್ನಿ, ಯಾಕಂದ್ರೆ ದೇ ವಾಂಟ್ ಟು ರಿಟೈನ್ ಇಟ್ ಫಾರ್ ಫ್ಯೂಚರ್ ಡೇಸ್. ಪಬ್ಲಿಕ್ ಕಂಪ್ನಿ ಒಳಗೆ ಕನ್ಸರ್ವೇಟಿವ್ ಮಾಡೋಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಲಿಬರಲ್ ಮಾಡಬೇಕಾಗತ್ತೆ, ಶೇರ್ ಹೋಲ್ಡರ್ ಇಂಪಾರ್ಟೆಂಟ್ ಇರ್ತಾರೆ ಅಲ್ಲಿ. ಓಕೆ, ಇದು ಫೋರ್ತ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಇಂಟರ್ನಲ್ ಅಂದರೆ ಕಂಟ್ರೋಲೇಬಲ್. ಆಮೇಲೆ ಫಿಫ್ತ್ ಒನ್ ಯಾವುದ್ರೆ, ಪ್ರೊಬಬಿಲಿಟಿ ಆಫ್ ರೆಗ್ಯುಲರ್ ಆ್ಯಂಡ್ ಸ್ಟಡಿ ಅರ್ನಿಂಗ್ ಅಂತ ನಾವಲ್ಲಿ ಕರಿತೀವಿ, ನಿರಂತರ ಆದಾಯವನ್ನು ಹೊಂದೋದು ಅಂತ. ಸೊ ಆ್ಯಸ್ ಅ ಫೈನಾನ್ಸ್ ಮ್ಯಾನೇಜರ್ ಹಿ ಶುಡ್ ಆಲ್ವೇಸ್ ಟ್ರೈ ಟು ಮೇಕ್ ಹಾರ್ಡ್ ಫಾರ್ ಹಿಸ್ ವರ್ಕ್ ದ್ಯಾಟ್ ದ ಫರ್ಮ್ ಹ್ಯಾಸ್ ಟು ಕಂಟಿನ್ಯೂ ಇನ್ ಅ ರೆಗ್ಯುಲರ್ ರಿಟರ್ನ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಸ್ಟೇಬಲ್ ಇನ್ ನೇಚರ್. ಸೊ ಒಬ್ಬ ಫೈನಾನ್ಸ್ ಮ್ಯಾನೇಜರ್ ಕೆಲಸ ಏನು ಅಂದರೆ, ಫರ್ಮ್ ಸ್ಟೇಬಲ್ ಇರುವಂಗೆ ನೋಡ್ಕೋದು. ಫರ್ಮ್ ಸ್ಟೇಬಲ್ ಇರುವಂಗೆ ನೋಡ್ಕೋದು ಅಂದರೆ ಅಂದರೆ ರೆಗ್ಯುಲರ್ ಇನ್ಕಮ್ ಬರುವಂಗೆ ನೋಡ್ಕೋದು, ಕಂಟಿನ್ಯೂಸ್ ಇನ್ಕಮ್ ಬರುವಂಗೆ ನೋಡ್ಕೋದು. ಸೊ ಸ್ಟಡಿ ಆ್ಯಂಡ್ ರೆಗ್ಯುಲರ್ ಇನ್ಕಮ್ ವಿಲ್ ಆಲ್ಸೋ ಡಿಸೈಡ್ ದ ಹೌ ಮಚ್ ಫೈನಾನ್ಸ್ ಈಸ್ ರಿಕ್ವೈರ್ಡ್ ಟು ದ ಫರ್ಮ್. ಸೊ ಸ್ಟಡಿ ಆ್ಯಂಡ್ ರೆಗ್ಯುಲರ್ ಇನ್ಕಮ್ ಇತ್ತು ಅಂದರೆ ಫೈನಾನ್ಸ್ ಮ್ಯಾನೇಜರ್ ಏನು ಮಾಡ್ಬೋದು ರೀ, ಈಸಿಯಾಗಿ ಡಿಸಿಷನನ್ನು ತೊಗೋಬೋದು, ನೇರವಾಗಿ ಡಿಸಿಷನನ್ನು ತೊಗೋಬೋದು. ಬಿಕಾಸ್ ಇಫ್ ದೆರ್ ಈಸ್ ಅ ರೆಗ್ಯುಲರ್ ಇನ್ಕಮ್, everybody is keen to interest or they want to invest more money. ನೋಡಿ, ರೆಗ್ಯುಲರ್ ಇನ್ಕಮ್ ಇತ್ತು ಅಂದ್ರೆ, ಆದಾಯ ಇತ್ತು ಅಂದರೆ ಪ್ರತಿಯೊಬ್ಬರು ಹೂಡಿಕೆ ಮಾಡಲು ಆಸಕ್ತಿ ವಹಿಸ್ತಾರೆ, ಪ್ರತಿಯೊಬ್ಬರು ಮುಂದೆ ಬರ್ತಾರೆ. ಸೊ ಹಾಗಾಗಿ ಫೈನಾನ್ಸ್ ಮ್ಯಾನೇಜರ್ ಯಾವಾಗಲೂ ಏನು ಮಾಡ್ಬೇಕ್ರಿ, ರೆಗ್ಯುಲರ್ ಆ್ಯಂಡ್ ಸ್ಟಡಿ ಅರ್ನಿಂಗ್ ಇರುವಂಗೆ ನೋಡ್ಕೋಬೇಕು. ದ್ಯಾಟ್ ಈಸ್ ಹಿಸ್ ಡ್ಯೂಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಫೈನಾನ್ಸ್ ಮ್ಯಾನೇಜರ್ ಡ್ಯೂಟಿ ಅಂದರೆ he make that regular and steady earnings, so that he has always tried to make sure that regular and steady earning is important to the firm ಅಂತ. ಆಮೇಲೆ ಏಜ್ ಆಫ್ ದ ಫರ್ಮ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಫೈನಾನ್ಸ್ ಡಿಸಿಷನ್ ಅಂತ. ಏಜ್ ಆಫ್ ದ ಫರ್ಮ್ ಅಂದ್ರೆ ಏನು, ಸಂಸ್ಥೆಯ ವಯಸ್ಸು ಅಂತ ನಾವಲ್ಲಿ ಕರಿತೀವಿ. ಬಿಕಾಸ್ ಇಫ್ ದ ಫರ್ಮ್ ಏಜ್ ಈಸ್ ಮೋರ್, so they will always try to take more debenture rather than shares, because it is already well known to the market. So as a finance manager he always try to take more debenture, issue more debenture, because it is well known to the market. So ನೋಡ್ರಿ, ಸಂಸ್ಥೆಯ ವಯಸ್ಸು ಕೂಡ ಬಹಳ ಮುಖ್ಯ ಆಗುತ್ತೆ. If the firm age is more number of underwriters will come, more number of stock brokers will come, more number of small investors will come, more number of debentures creditors will come, so that the earning of a firm is very high ಅಂತ ನಾವಲ್ಲಿ ಹೇಳ್ಬೋದು. Again we can understand that if the age of a firm is more, we can say the firm can give more dividend to the shareholder, because it is already in a good position. When the firm is in a good position, they can easily give more dividend to their shareholder, more interest to their debenture holders. ಸೊ ಅಂದ್ರೆ ಏನು ಹೇಳ್ತಾರೆ ಇಲ್ಲಿ, ಸಂಸ್ಥೆಯ ವಯಸ್ಸು ಕೂಡ ಬಹಳ ಮುಖ್ಯ ಆಗುತ್ತೆ. ಸಂಸ್ಥೆಯ ವಯಸ್ಸು ಹೆಚ್ಚಾದಂಗೆ ಅಥವಾ ಜಾಸ್ತಿ ಇದ್ದಂಗೆ ಅವರು ಹೆಚ್ಚಿನ ರೀತಿಯಲ್ಲಿ ಶೇರ್ ಹೋಲ್ಡರನ್ನು ಉಳಿಸ್ಕೊಂಡು ಹೋಗ್ಬೋದು, ಅಥವಾ ಲಾಭಾಂಶವನ್ನು ಕೊಡ್ಬೋದು ಅವ್ರಿಗೆ, ಅಥವಾ ಇಂಟ್ರೆಸ್ಟನ್ನು ಕೊಡ್ಬೋದು ಡಿಬೆಂಚರ್ ಹೋಲ್ಡರ್ಗೆ. ಸೊ ಹಾಗಾಗಿ ಫೈನಾನ್ಸ್ ಮ್ಯಾನೇಜರ್ನ ಕೆಲಸ ಏನು ಅಂದ್ರೆ, ಫರ್ಮ್ ಏಜನ್ನು ಡಿಸೈಡ್ ಮಾಡಿ ಫೈನಾನ್ಸನ್ನು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋದು. ಆಸ್ ಅ ಫೈನಾನ್ಸ್ ಮ್ಯಾನೇಜರ್ ಹಿ ಶುಡ್ ಆಲ್ವೇಸ್ ಟ್ರೈ ಟು ಫುಲ್ಫಿಲ್ ದ ಫರ್ಮ್ ಏಜ್ ಅಂತ ನಾವಲ್ಲಿ ಕರಿತೀವಿ. ಫರ್ಮ್ ಏಜ್ ಕೂಡ ಏನಾಗತ್ತೆ ರೀ,
ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಫಾರ್ಮೇಜ್ ನೇರವಾಗಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಆಮೇಲೆ ಲಿಕ್ವಿಡಿಟಿ ಪೊಸಿಷನ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲಿಕ್ವಿಡಿಟಿ ಪೊಸಿಷನ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ದ್ರವತ್ವದ ಸ್ಥಾನಮಾನ ಹಾಗೂ ದುಡಿಯುವ ಬಂಡವಾಳದ ಅವಶ್ಯಕತೆ. ಲಿಕ್ವಿಡಿಟಿ ಪೊಸಿಷನ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ದ್ರವತ್ವದ ಸ್ಥಾನಮಾನ ಹಾಗೂ ದುಡಿಯುವ ಬಂಡವಾಳದ ಅವಶ್ಯಕತೆ. So the liquidity position of a firm and working capital will also influence on our dividend decision of a firm. Please understand this word. Liquidity position and working capital requirement will directly influence on our decision. Which decision? Dividend decision. If there is a high liquidity or a more liquidity or a position is good, cash position is good, so that the finance manager can easily give more dividend to their shareholder, because he has to consider the fund, how much fund is there with the company, because if there is a no fund, he is not able to give any dividend to their shareholder, isn't it? That's why as a finance manager he has to understand that how much fund is there with the firm. ನೋಡ್ರಿ, ಒಬ್ಬ ಹಣಕಾಸಿನ ಅಧಿಕಾರಿ ಏನು ವಿಚಾರ ಮಾಡಬೇಕು ಅಂದರೆ ಎಷ್ಟು ಹಣ ಸಂಸ್ಥೆಯಲ್ಲಿ ಇದೆ, ಸೊ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಣವನ್ನು ಅವ ಥಿಂಕ್ ಮಾಡಿ ಅದರ ಮೇಲೆ ಅವ ಡಿಸಿಷನನ್ನು ತಗೋಬೇಕು. ಸೊ ದ್ಯಾಟ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ legal position or liquidity position. If the liquidity position is good, so that firm is not able to face any problem in future days. ನೋಡ್ರಿ, ನಮ್ಮ ಸಂಸ್ಥೆಯಲ್ಲಿ ದ್ರವತ್ವದ ಸ್ಥಾನಮಾನ ಚೆನ್ನಾಗಿತ್ತು ಅಂದ್ರೆ ಅಥವಾ ಬಂಡವಾಳ ಚೆನ್ನಾಗಿತ್ತು ಅಂದ್ರೆ, ಹೆಚ್ಚಿಗೆ ಇತ್ತು ಅಂದ್ರೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಸಂಸ್ಥೆಗೆ ಬರೋದಿಲ್ಲ. ಸೊ ಬರದೇ ಇರೋ ಹಾಗೆ ಅವ ನೋಡ್ಕೋಬೋದು. ಯಾರು? ಫೈನಾನ್ಸ್ ಮ್ಯಾನೇಜರ್. ಆಮೇಲೆ ಮ್ಯಾನೇಜ್ಮೆಂಟ್ ಆಟಿಟ್ಯೂಡ್ ಈಸ್ ಆಲ್ಸೋ ಇನ್ಫ್ಲೂಯೆನ್ಷಿಯಲ್ ರೋಲ್ ಫಾರ್ ಫೈನಾನ್ಸಿಯಲ್ ಡಿಸಿಷನ್. ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್, ನಿರ್ವಹಣೆದಾರರ ಸ್ವಭಾವ ಅಂತ ನಾವಲ್ಲಿ ಕರಿತೀವಿ, ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್ ಅಂತ. ಸೊ ವಾಟ್ ಇಟ್ ಮೀನ್ಸ್? ದ ಆ್ಯಟಿಟ್ಯೂಡ್ ಆಫ್ ಅ ಮ್ಯಾನೇಜ್ಮೆಂಟ್ ವಿಲ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆನ್ ಅ ಚಾಯ್ಸ್ ಆಫ್ ಅ ಫೈನಾನ್ಸಿಂಗ್ ಆ್ಯಂಡ್ ಡಿವಿಡೆಂಡ್ ಪಾಲಿಸಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. If the management attitude is not good towards the dividend, so that no shareholder will come forward. So that's what it is also influential role for our financial decision. ಅಂದರೆ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಂಸ್ಥೆಯ ಸ್ವಭಾವ ಅಥವಾ ಸಂಸ್ಥೆಯ ಸ್ವರೂಪ ಅಥವಾ ಸಂಸ್ಥೆಯವರು ತೆಗೆದುಕೊಳ್ಳುವ ನಿರ್ಧಾರ ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಅವರು ಡಿವಿಡೆಂಡ್ ಪಾಲಿಸಿ ಚೆನ್ನಾಗಿರಬೇಕು. ಇಫ್ ದ ಮ್ಯಾನೇಜ್ಮೆಂಟ್ ಡಿವಿಡೆಂಡ್ ಪಾಲಿಸಿ ಈಸ್ ನಾಟ್ ಗುಡ್, so no shareholder will come. If their position is really good, so that they can come forward ಅಂತ ನಾವಲ್ಲಿ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಮೇಂಟೈನ್ ಆರ್ ಕಂಟ್ರೋಲ್ ಆಫ್ ಅ ಫರ್ಮ್ ಡೈರೆಕ್ಟ್ಲಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸಮ್ ಅಡಿಷ್ನಲ್ ಫಂಡ್ ಈಸ್ ನೀಡೆಡ್, ಸೊ ದ್ಯಾಟ್ ಹ್ಯಾಸ್ ಬೀನ್ ರಿಕ್ವೈರ್ಡ್. ಸೊ ಅಡಿಷ್ನಲ್ ಫಂಡನ್ನು ನಾವು ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಬೋದು. ಸೊ ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ದ ರಿಸ್ಕ್ ವಿಲ್ ಆಲ್ಸೋ ಡಿಟರ್ಮೈನ್ ದ ಫರ್ಮ್ ರಿಕ್ವೈರ್ಮೆಂಟ್ ಅಂತ. ಸೊ ಮ್ಯಾನೇಜ್ಮೆಂಟದ ಏನು ಆ್ಯಟಿಟ್ಯೂಡ್ ಇರುತ್ತಲ್ಲ, ಆ ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ ಡಿಸೈಡ್ ಮಾಡುತ್ತಾ. ಏನು ಡಿಸೈಡ್ ಮಾಡುತ್ತಂದ್ರೆ ಫರ್ಮ್ ಪೊಸಿಷನ್ ಏನಿರಬೇಕು, ಆ ಫರ್ಮ್ ಪೊಸಿಷನ್ನಿಂದ ಏನು ನಿರ್ಧಾರ ತಗೋಬೇಕು ಅಂತ. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆ್ಯಸ್ ಅ ಇಂಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಬಿ ಈಸಿಲಿ ಕಂಟ್ರೋಲ್ಡ್ ಬೈ ದ ಫರ್ಮ್ ಅಂತ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಫೈನಾನ್ಷಿಯಲ್ ಡಿಸಿಷನ್. ಸೊ ನಮ್ಮ ಹಣಕಾಸಿನ ನಿರ್ಧಾರದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಬಾಹ್ಯ ಅಂಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಗೊತ್ತಿರಬೇಕು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಈಸ್ ಅನ್ಕಂಟ್ರೋಲೇಬಲ್ ಆರ್ ಬಿಯಾಂಡ್ ದ ಪವರ್ ಆಫ್ ಎನಿ ಪರ್ಸನ್ ಆರ್ ಅ ಫರ್ಮ್ ಅಂತ ನಾವಲ್ಲಿ ಹೇಳ್ಬೋದು. ಸಂಸ್ಥೆಯ ನಿಯಂತ್ರಣಕ್ಕೆ ಬರದೇ ಇರತಕ್ಕಂಥ ಅಂಶಗಳು ಅಥವಾ ಹಣಕಾಸಿನ ನಿರ್ವಹಣಾಧಿಕಾರಿಯ ಪ್ರಭಾವಕ್ಕೆ ಒಳಗಾಗದೇ ಇರತಕ್ಕಂಥ ಅಂಶಗಳಿಗೆ ನಾವೇನಂತ ಕರಿತೀವಿ? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಬಾಹ್ಯ ಅಂಶಗಳು ಅಂತ ನಾವಲ್ಲಿ ಕರಿತೀವಿ. ಸೊ ಅದರಲ್ಲಿ ಯಾವ ಬರ್ತಾವೆ ಅಂದ್ರೆ, ಫಸ್ಟ್ ಒನ್ ಈಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಕಂಡೀಷನ್ ಆಫ್ ಅ ಕಂಟ್ರಿ ಅಂತ ನಾವಲ್ಲಿ ಕರಿತೀವಿ. ದೇಶದ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಸನ್ನಿವೇಶ ಅಂತ. ಸೊ ಎಕನಾಮಿಕ್ ಕಂಡೀಷನ್ ಈಸ್ ಪ್ಯೂರ್ಲಿ ನಾಟ್ ಇನ್ ದ ಕಂಟ್ರೋಲ್ ಆಫ್ ಎನಿ ಪರ್ಸನ್. ಇಟ್ ಮೇ ಬಿ ಅ ಫೈನಾನ್ಸ್ ಮ್ಯಾನೇಜರ್. ಟೇಕ್ ಫಾರ್ ಎಕ್ಸಾಂಪಲ್ per capital income, national income, GDP, GNP. So these are all inflation rate, interest rate. These are all absolutely economic factors. So those factors will not those factors will directly influence on our financial decision. If the economic condition is weak, so that we can understand that finance manager can't do anything. So our firm position is also bad. ಅಂದರೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಅವರು ಆರ್ಥಿಕ ಅಂಶಗಳು ಅಂದರೆ ತಲಾ ಆದಾಯ ಇರ್ಬೋದು, ರಾಷ್ಟ್ರೀಯ ಆದಾಯ ಇರ್ಬೋದು, ಬಡ್ಡಿಯ ದರ ಇರ್ಬೋದು, ಹಣದುಬ್ಬರದ ದರ ಇರ್ಬೋದು.
ಸೊ ಇವೆಲ್ಲವೂ ನೇರವಾಗಿ ನಮ್ಮ ಹಣಕಾಸಿನ ನಿರ್ಧಾರದ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ತೀವಿ. ಆಮೇಲೆ ಈ ಎಲ್ಲ ಕಂಡೀಷನ್ಗಳ ಮೇಲೆ ನಮ್ಮದು ಯಾವುದೇ ಕಂಟ್ರೋಲ ಇರೋಂಗಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ್ಯಾಟ್ ಇಫ್ ದ ಫರ್ಮ್ ಈಸ್ ರನ್ನಿಂಗ್ ಇನ್ ಅ ಇನ್ಫ್ಲೇಷನ್ ಮೀನ್ಸ್ ದೇ ಆರ್ ಇನ್ ಅ ಲಾಸ್ ಅಂತ. ಸೊ ಹಾಗಾಗಿ ಆಸ್ ಅ ಫೈನಾನ್ಸ್ ಮ್ಯಾನೇಜರ್ he should always consider the economic factor, then will take the decision. This is very important, because without consider the economic conditions, if you take the decision, what will happen? There is absolute loss can be beared by anyone, isn't it? So that's what, as a finance manager, he should always understand the situations of our economy, based on the situations of our economy, so that he can able to take any decisions after considering all the economic factors. ಆರ್ಥಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡ ಮೇಲೆ ಹಣಕಾಸಿನ ನಿರ್ವಹಣಾಧಿಕಾರಿಯು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ವಾಟ್ ಈಸ್ ದ ಅಜೆಂಡಾ ಆಫ್ ಅ ಫೈನಾನ್ಸ್ ಮ್ಯಾನೇಜರ್ ಹಿಯರ್ ಈಸ್ ಮಿನಿಮೈಸ್ ದ ಕಾಸ್ಟ್, ಮ್ಯಾಕ್ಸಿಮೈಸ್ ದ ರಿಟರ್ನ್ ಟು ದ ಫರ್ಮ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಮಿನಿಮೈಸ್ ದ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ರಿಟರ್ನ್ ಟು ದ ಫರ್ಮ್. ಸಂಸ್ಥೆಗೆ ವೆಚ್ಚವನ್ನು ಕಡಿಮೆಗೊಳಿಸಬೇಕು, ವೆಚ್ಚವನ್ನು ಕಡಿಮೆಗೊಳಿಸೋದರ ಜೊತೆಗೆ ಸಂಸ್ಥೆಗೆ ಆದಾಯವನ್ನು ಹೆಚ್ಚಿಸಬೇಕು ಅಂತ ನಾವಲ್ಲಿ ಹೇಳ್ತೀವಿ. So this is the first important external factor. Now let us discuss about the second important factor, state regulations. ರಾಜ್ಯ ನಿಯಮಗಳು ಅಂತ ನಾವಲ್ಲಿ ಕರಿತೀವಿ. As a finance manager, he has to make the investment decision with a legal framework ಅಂತ ನಾವಲ್ಲಿ ಕರಿತೀವಿ. So that he has to understand the rules and regulation prescribed by the legal authority. As a finance manager, he has to understand the rules and regulation prescribed by the legal authority. Take for example, if he is registering his company in a stock market, he has to understand the rules and regulation given by the SEBI, because SEBI is the authoritative in case of stock market. It is a regulator of stock market, so that the regulation should be understood by the finance manager. ಅಂದ್ರೆ ಏನು ಹೇಳ್ತಾರೆ ಅವರು ಇಲ್ಲಿ, ಹಣಕಾಸಿನ ಅಧಿಕಾರಿಯು ನಿಯಮಗಳನ್ನು, ಆಚರಣೆಗಳನ್ನು, ನೀತಿಗಳನ್ನು ಸರಿಯಾಗಿ ತಿಳ್ಕೋಬೇಕು. ಸೊ ಯಾವ ನಿಯಮಗಳು ಯಾರಿಗೆ ಅನ್ವಯ ಆಗ್ತಾವ ಅಂತ ತಿಳ್ಕೋಬೇಕು. ಯಾಕಂದರೆ ನಮ್ಮ ಕಂಪ್ನಿ ರಿಜಿಸ್ಟ್ರೇಷನ್ ಎಲ್ಲಾಗಿರುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಒಳಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಶೇರ್ ಮಾರ್ಕೆಟ್ ಒಳಗೆ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಸೊ ಒಬ್ಬ ಫೈನಾನ್ಸ್ ಮ್ಯಾನೇಜರ್ ಏನು ಮಾಡಬೇಕಂದ್ರೆ ಹಿ ಹ್ಯಾಸ್ ಟು ಫಾಲೋ ದ ಗೈಡ್ಲೈನ್ಸ್ ಗಿವನ್ ಬೈ ದ ಸೆಬಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸನ್ನು ಅವ್ರು ಏನು ಮಾಡ್ಬೇಕು ರೀ, ಫಾಲೋ ಮಾಡಬೇಕಾಗತ್ತೆ. ಆ್ಯಂಡ್ ಬಿಕಾಸ್ ದೇ ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಬಿಹೈಂಡ್ ದ ಇನ್ವೆಸ್ಟ್ಮೆಂಟ್ ಅಂತ. ಆಮೇಲೆ ನೆಕ್ಸ್ಟ್ ಫ್ಯಾಕ್ಟರ್ ಯಾವುದು ಅಂದರೆ ಟ್ಯಾಕ್ಸೇಷನ್ ಪಾಲಿಸಿ ಅಂತ, ತೆರಿಗೆ ನೀತಿ ಅಂತ. ದಿಸ್ ಈಸ್ ಆಲ್ಸೋ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ರೋಲ್ ಟು ಟೇಕ್ ದ ಫೈನಾನ್ಸ್ ಡಿಸಿಷನ್, ಬಿಕಾಸ್ many firms understand that if there is a high tax rate, they will not start any business, isn't it? So taxation policy should be a sound one. Taxation policy should be a positive one if they want to invest the money. As a finance manager, he has to understand how much tax is paid by the firm to the government, so that regular tax is to be paid or not, that he has to understand ಅಂತ. ಸೊ ಒಬ್ಬ ಹಣಕಾಸಿನ ಅಧಿಕಾರಿಯಾಗಿ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ತೆರಿಗೆ ನೀತಿಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ತೆರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಅಂದರೆ ಡಿವಿಡೆಂಡ್ ಡಿಸಿಷನ್, ಇನ್ವೆಂಟ್ರಿ ವ್ಯಾಲ್ಯೂಯೇಷನ್, ಕಂಪ್ನಿ ಡಿಸಿಷನ್. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಆಗ್ತವೆ. ಇಫ್ ದೆರ್ ಈಸ್ ಅ ಹೈಯರ್ ರೇಟ್ ಆಫ್ ಟ್ಯಾಕ್ಸ್, that is also playing a very important role. If there is a higher rate of tax, it is not influencing for any business. Okay, so hangage as a finance manager, he has to understand the government tax policy. So after taking the government tax policy, he has to take the financial decision ಅಂತ ನಾವಲ್ಲಿ ಹೇಳ್ಬೋದು. ಸೊ ಸರ್ಕಾರದ ನೀತಿ ನಿಯಮಗಳೇನದಾವ ಅನ್ನೋದನ್ನು ತಿಳ್ಕೊಂಡು ಆ ಸರ್ಕಾರದ ನೀತಿ ನಿಯಮಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾದ್ಮೇಲೆ ಅವ ಏನು ಮಾಡ್ಬೋದು ರೀ, ಫೈನಾನ್ಸ್ ಡಿಸಿಷನನ್ನು ತೊಗೋಬೋದು, ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಒನ್ ಯಾವುದು ಅಂದರೆ ರಿಕ್ವೈರ್ಮೆಂಟ್ಸ್ ಆಫ್ ಅ ಇನ್ವೆಸ್ಟರ್ಸ್ ಅಂತ, ಹೂಡಿಕೆದಾರರ ಅವಶ್ಯಕತೆ. ಸೊ ಆ್ಯಸ್ ಅ ಫೈನಾನ್ಸ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಕನ್ಸಿಡರ್ ದ ರಿಕ್ವೈರ್ಮೆಂಟ್ ಆಫ್ ಅ ಇನ್ವೆಸ್ಟರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹೂಡಿಕೆದಾರರ ಅವಶ್ಯಕತೆ ಏನು ಅನ್ನೋದನ್ನು ತಿಳ್ಕೊಂಡು ಅವ ಏನು ಮಾಡ್ಬೋದು ರೀ, ನಿರ್ಧಾರವನ್ನು ತೆಗೆದುಕೊಳ್ಬೋದು. ಬಿಕಾಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಅ ಇನ್ವೆಸ್ಟ್ಮೆಂಟ್ ಈಸ್ ಡಿಫ್ರೆಂಟ್, ಲೈಕ್ ಸೇಫ್ಟಿ, ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ. ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಸೇಫ್ಟಿ ಇರಬೇಕು, ಲಿಕ್ವಿಡಿಟಿ, ಪ್ರಾಫಿಟಬಿಲಿಟಿ. ಬಿಕಾಸ್ ಇನ್ವೆಸ್ಟರ್ ಸೈಕಾಲಜಿ ಈಸ್ ನಾಟ್ ಅಂಡರ್ಸ್ಟ್ಯಾಂಡ್ ಬೈ ಎನಿ ಒನ್. ಬಿಕಾಸ್ some investor prefer safety, some investor prefer high profit, some investor prefer liquidity in the company, like that.
So many investor thinking is different. So as a finance manager, he has to understand what is the major expectation of an investor. So that major expectation is to be fulfilled by the finance manager ಅಂತ ನಾವಲ್ಲಿ ಹೇಳ್ಬೋದು. ಸೊ ಒಬ್ಬ ಹಣಕಾಸಿನ ಅಧಿಕಾರಿಯಾಗಿ ಅವ ಏನು ಮಾಡಬೇಕು ಅಂದ್ರೆ ಹೂಡಿಕೆದಾರರ ಅಭಿಪ್ರಾಯ ಏನು, ಹೂಡಿಕೆದಾರರು ಏನು ಬಯಸ್ತಾ ಇದ್ದಾರ, ಅವರ ಮನೋಭಾವನೆ ಏನು ಅನ್ನೋದನ್ನು ತಿಳ್ಕೊಂಡು ಸಂಸ್ಥೆಯಲ್ಲಿ ಅವ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಫೈನಾನ್ಸ್ ಮ್ಯಾನೇಜರ್ ನಿರ್ಧಾರ ತೆಗೆದುಕೊಳ್ಳುವಾಗ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಜನ ಸೇಫ್ಟಿನ ಪ್ರಿಫರ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಡಿವಿಡೆಂಡ್ ಹೆಚ್ಚಿಗಿರಬೇಕು ಅಂತ ಪ್ರಿಫರ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ರಿಸ್ಕ್ ಕಡಿಮೆ ಇರಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಇನ್ವೆಸ್ಟರ್ಸ್ ಮೈಂಡ್ಸೆಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಎನಿ ಒನ್. So that's what it is, an external factor. So as a finance manager, he has to understand the beat of an investor, he has to understand the theme of an investor, psychology of an investor ಅಂತ ನಾವಲ್ಲಿ ಹೇಳ್ಬೋದು. ಸೊ ಹೂಡಿಕೆದಾರರ ಮನೋಭಾವನೆಯನ್ನು ತಿಳ್ಕೊಬೇಕು. ಸೊ ಹೂಡಿಕೆದಾರರ ಮನೋಭಾವನೆ ಯಾವಾಗಲೂ ಬದಲಾಗ್ತಾ ಇರುತ್ತೆ. ನೀವು ಹೇಳ್ಬೋದು ಮಾರ್ಕೆಟಿಂಗ್ ಲ್ಯಾಂಗ್ವೇಜ್, ಕಸ್ಟಮರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಈಸ್ ಚೇಂಜಿಂಗ್ ಡೇ ಬೈ ಡೇ ಆರ್ ಎವ್ರಿ ಡೇ ಅಂತ. ಸೊ ಹಾಗೆ ಇನ್ವೆಸ್ಟರ್ ಸೈಕಾಲಜಿ ಈಸ್ ಆಲ್ವೇಸ್ ಚೇಂಜಿಂಗ್. ಸೊ he has to understand the theme of a investor. ಆಮೇಲೆ ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಲೆಂಡಿಂಗ್ ಪಾಲಿಸಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಸಂಸ್ಥೆಯ ಸಾಲ ಒದಗಿಸುವ ನೀತಿಗಳು ಅಂತ ನಾವಲ್ಲಿ ಕರಿತೀವಿ. ಲೆಂಡಿಂಗ್ ಪಾಲಿಸಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ, ಸಂಸ್ಥೆಯ ಸಾಲದ ನೀತಿ ಅಂತ. ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಆಸ್ ಅ ಫೈನಾನ್ಸ್ ಮ್ಯಾನೇಜರ್ he has to take the right decision if our financial policy goes right ಅಂತ ನಾವಲ್ಲಿ ಹೇಳ್ತೀವಿ. Sometimes the investor prefer good financial policies company. ಸೊ ಯಾವ ಸಂಸ್ಥೆಯಲ್ಲಿ ಹಣಕಾಸಿನ ನೀತಿ ಚೆನ್ನಾಗಿರುತ್ತೆ, ಸೊ ಅಂಥಲ್ಲಿ ಅವ್ರು ಏನು ಮಾಡ್ತಾರೆ, ಹೂಡಿಕೆ ಮಾಡಲು ಬಯಸ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಹಂಗಾಗಿ ಫೈನಾನ್ಸ್ ಮ್ಯಾನೇಜರ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್ ಅಂತ. ಸೊ he should not take any decision in isolation or influence of any person. So he has to understand and he has to take the decision after analysis of all the factors. ಸೊ ಎಲ್ಲ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ನಂತರವೇ ನಿರ್ಧಾರ ತೆಗೆದುಕೊಳ್ಬೇಕೆ ಹೊರತು ಯಾರ ಪ್ರಭಾವಕ್ಕೂ ಒಳಗಾಗಿ ಅವ ನಿರ್ಧಾರ ತಗೋಬಾರ್ದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಡಿಟೇಲ್ ಆಗಿ ಏನು ನೋಡಿದ್ದೀವಿ ಅಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ನೋಡಿದ್ವಿ. ಫಸ್ಟ್ ಪಾಯಿಂಟ್ಸ್ ಹೇಳಿ ಮುಗಿಸ್ತೇನೆ ನೋಡಿರಿ. ಲಾಸ್ಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಫೈನಾನ್ಷಿಯಲ್ ಡಿಸಿಷನನ್ನು ತಗೋತಾರೆ. ಇಷ್ಟು ಪಾಯಿಂಟ್ ನೆನಪಿಡಬೇಕು. ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ಆನ್ ಫೈನಾನ್ಸ್ ಡಿಸಿಷನ್ ಈಸ್ ಟೂ ವೇ. ಒನ್ ಈಸ್ ಅ ಇಂಟರ್ನಲ್ ವೇ, ಅನದರ್ ಒನ್ ಈಸ್ ಅ ಎಕ್ಸ್ಟರ್ನಲ್ ವೇ. ಸೊ ಆಂತರಿಕ ಮುಖಾಂತರ, ಬಾಹ್ಯ ಮುಖಾಂತರ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ತೀವಿ. ಸೊ ಆಂತರಿಕ ಮುಖಾಂತರ ಅಂದರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಮುಖಾಂತರ ಅಂದರೆ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ಬೈ ದ ಫೈನಾನ್ಸ್ ಮ್ಯಾನೇಜರ್. ನಂಬರ್ ಒನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್, ವ್ಯವಹಾರದ ಸ್ವರೂಪ ಮತ್ತು ಗಾತ್ರ. ಎಕ್ಸ್ಪೆಕ್ಟೆಡ್ ರಿಟರ್ನ್, ಕಾಸ್ಟ್ ಆ್ಯಂಡ್ ರಿಸ್ಕ್, ಪ್ರತಿಫಲ, ವೆಚ್ಚ ಮತ್ತು ಅಪಾಯ. ಅಸೆಟ್ ಸ್ಟ್ರಕ್ಚರ್ ಆಫ್ ಅ ಫರ್ಮ್, ಸಂಸ್ಥೆಯ ಆಸ್ತಿಯ ರಚನೆ. ಸ್ಟ್ರಕ್ಚರ್ ಆಫ್ ಓನರ್ಶಿಪ್, ಮಾಲೀಕತ್ವದ ರಚನೆ. ರೆಗ್ಯುಲರ್ ಸ್ಟೆಡಿ ಅರ್ನಿಂಗ್, ದೈನಂದಿನ ನಿರಂತರ ಆದಾಯ. ಲಿಕ್ವಿಡಿಟಿ ಪೊಸಿಷನ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ದ್ರವತ್ವದ ಸ್ಥಾನಮಾನ, ದುಡಿಯುವ ಬಂಡವಾಳದ ಸನ್ನಿವೇಶ. ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್, ನಿರ್ವಹಣಾ ಸ್ವರೂಪ ಅಥವಾ ಸ್ವಭಾವ. ಏಜ್ ಆಫ್ ದ ಫರ್ಮ್, ಸಂಸ್ಥೆಯ ವಯಸ್ಸು. ಇವೆಲ್ಲನೂ ಏನ್ರಿ ಇಂಟರ್ನಲ್ ಫ್ಯಾಕ್ಟರ್ಸ್. ಇವನ್ನ ಕಂಟ್ರೋಲ್ ಮಾಡ್ಬೋದು, ಇವನ್ನ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಯಾವ ಇರ್ತಾವೆ ಅಂದರೆ ಫೈನಾನ್ಸ್ ಡಿಸಿಷನ್ ಒಳಗೆ ಒಂದೇದು ಎಕನಾಮಿಕ್ ಕಂಡೀಷನ್ ಆಫ್ ಕಂಟ್ರಿ, ದೇಶದ ಆರ್ಥಿಕ ಸನ್ನಿವೇಶ. ಸ್ಟೇಟ್ ರೆಗ್ಯುಲೇಷನ್ಸ್, ರಾಜ್ಯದ ನಿಯಮಗಳು ಅಥವಾ ನೀತಿಗಳು. ಟ್ಯಾಕ್ಸೇಷನ್ ಪಾಲಿಸಿ, ತೆರಿಗೆ ನೀತಿ. ರಿಕ್ವೈರ್ಮೆಂಟ್ ಆಫ್ ಇನ್ವೆಸ್ಟರ್ಸ್, ಹೂಡಿಕೆದಾರರ ಅವಶ್ಯಕತೆಗಳು ಅಥವಾ ಬಯಕೆಗಳು. ಲೆಂಡಿಂಗ್ ಪಾಲಿಸಿ ಆಫ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಣಕಾಸಿನ ಸಂಸ್ಥೆಯ ಸಾಲದ ನೀತಿ. ಸೊ ದೀಸ್ ಫ್ಯಾಕ್ಟರ್ಸ್ ಆರ್ ಎಕ್ಸ್ಟರ್ನಲ್ ವಿಚ್ ಈಸ್ ಬಿಯಾಂಡ್ ದ ಕಂಟ್ರೋಲ್ ಆಫ್ ಎನಿ ಒನ್. ಓಕೆ, ಸೊ ಆಸ್ ಅ ಫೈನಾನ್ಸ್ ಮ್ಯಾನೇಜರ್ he has to take the right decision after studying only both internal factors and external factors. ಸೊ ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಹಣಕಾಸಿನ ಅಧಿಕಾರಿಯು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವನು ಆಂತರಿಕ ಅಂಶಗಳನ್ನು ಪರಿಗಣಿಸಬೇಕು ಹಾಗೂ ಬಾಹ್ಯ ಅಂಶಗಳನ್ನು ಪರಿಗಣಿಸಬೇಕು. ಸೊ ಯಾವ ಹಣಕಾಸಿನ ಅಧಿಕಾರಿ ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊತಾನೆ, ಸೊ ಅವಾಗ ನಾವೇನಂತ ಗುಡ್ ಫೈನಾನ್ಸ್ ಮ್ಯಾನೇಜರ್ ಅಂತ ಕರಿಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.